ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ವಿದೇಶದಿಂದ ಕಾಳಿಂಗನ ಹೆಂಡತಿ ಬರ್ತಾಳೆ ಹಿಲ್ಡ. ಆಕೆಯನ್ನು ನೋಡಿ ಹಳ್ಳಿಗರೆಲ್ಲರೂ ನಿಬ್ಬೆರಗಾಗ್ತಾರೆ. ತಾಯವ್ವಂಗೆ ಮಗ ಮದುವೆ ಆಗಿರೋದು ಆನಂತರ ಗೊತ್ತಾಗತ್ತೆ. ಆದರೆ ಆಕೆ ನೋಡ್ಲಿಕ್ಕೇನು ಹೋಗೋದಿಲ್ಲ. ಹಾಗೆ ಮಗ ಕೂಡ ಹೆಂಡತಿಯನ್ನು ಕರ್ಕೊಂಬಂದು ಅತ್ತೆಗೆ ಅಂದರೆ ತನ್ನ ತಾಯಿಗೆ ಯಾವುದೇ ಒಂದು ಪರಿಚಯ ಮಾಡಿಸೋದು ಏನು ಮಾಡೋದಿಲ್ಲ. ತಾಯವ್ವಂಗೆ ವಿಷಯ ಗೊತ್ತಾದರೂ ಕೂಡ ಒಂದು ರೀತಿಯ ಅಸಮಾಧಾನದಿಂದಲೇ ಸುಮ್ಮನೆ ಇರ್ತಾಳೆ. ಒಂದು ದಿನ ಶುಕ್ರವಾರ ಆಕೆ ಸಂಜೆ ಗೋಪೂಜೆಗೆ ಅಂಗಳವನ್ನು ಮನೆಯನ್ನು ಸಗಣಿಯಿಂದ ಸಾರಿಸಿ ರಂಗೋಲಿ ಇಡೋಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾಗ ಸೊಸೆ ಬರ್ತಾಳೆ. ತಾಯವ್ವ ನೋಡ್ತಾಳೆ. ಅವಳನ್ನು ಒಳಗೆ ಬಾ ಅಂತ ಹೇಳಿಬಿಟ್ಟು ಸನ್ನೆಯನ್ನು ಮಾಡ್ತಾಳೆ. ಅಂಗಾಲುಗಳು ಚಪ್ಪಟೆ ಆಗೋ ಹಾಗೆ ಕಾಲಿನ ಬೆರಳನ್ನ ಮೇಲಕ್ಕೆ ಎತ್ಕೊಂಡು ಆಕೆ ಒಳಗೆ ಬರ್ತಾಳೆ. ಗಂಡನನ್ನ ಕೇಳ್ತಾಳೆ, ಇವೇನು ನೆಲದ ಮೇಲೆ ಬರ್ದಿರೋ ಡಿಸೈನ್ಗಳು ಅಂತ. ಕಾಳಿಂಗ ಹೇಳ್ತಾನೆ, ಇವತ್ತು ಶುಕ್ರವಾರ ಸಂಜೆಗೆ ಮಧ್ಯದ ಡಿಸೈನ್ ಮೇಲೆ ಗೋವನ್ನ ನಿಲ್ಲಿಸಿ ಪೂಜೆ ಮಾಡ್ತಾಳೆ ಅಂತ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಸೊಸೆ ಹೇಳ್ತಾಳೆ. ಹಿಲ್ಡ ದನದ ದೊಡ್ಡಿಯನ್ನು ನೋಡೋಕ್ಕೆ ಬಯಸ್ತಾಳೆ. ಇತ್ತೀಚೆಗೆ ಅವರ ಫಾರ್ಮಿನ ಸಂಗಡ ವೈಜ್ಞಾನಿಕವಾಗಿ ಪಶುಪಾಲನೆಯನ್ನು ಕೂಡ ಪ್ರಾರಂಭ ಮಾಡೋ ಯೋಜನೆಯನ್ನ ಗಂಡ ಹೆಂಡ್ರ ಹಾಕ್ತಾ ಇರ್ತಾರೆ. ಅನವಚಾನವಾಗಿ ಈ ದೇಶದಲ್ಲಿ ಪಶುಗಳನ್ನ ಹ್ಯಾಕ್ ಕಟ್ತಾರೆ, ಹ್ಯಾಕ್ ಸಕ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಅವಳಿಗಿರುತ್ತೆ. ತನ್ನ ಮನೆಯಲ್ಲಿ ಮೊದಲಿಂದ ಇದ್ದ ದೊಡ್ಡಿಯನ್ನು ತೋರ್ಸಕ್ಕೆ ಅಂತಲೇ ಕಾಳಿಂಗ ಅವಳನ್ನ ಕರ್ಕೊಂಡು ಬಂದಿರ್ತಾನೆ. ಅವಳನ್ನ ಕರ್ಕೊಂಡು ಅವನು ಹಿಂದಿನ ಬಾಗಿಲಿಂದ ದೊಡ್ಡಿ ಕಡೆಗೆ ಹೋಗ್ತಾನೆ. ಒಂದ್ಸಲ ದೊಡ್ಡಿಯನ್ನೆಲ್ಲ ಪರೀಕ್ಷಿಸಿ ಅವಳು ಹೇಳ್ತಾಳೆ, ಸಾಕಷ್ಟು ದೊಡ್ಡದಾಗಿದೆ, ಆದರೆ ಶುದ್ಧ ಅನಾರೋಗ್ಯಕರವಾಗಿದೆ. ವಾಸದ ಮನೆ ಒಂದು ಭಾಗದಲ್ಲಿನೇ ದನಗಳನ್ನು ಕಟ್ತಾ ಇದ್ದಾರೆ, ರೋಗ ಬರಲ್ವಾ ಅಂತಾಳೆ. ಇಲ್ಲಿ ಜನ ಹಾಗೆಲ್ಲ ಭಾವಿಸೋದಿಲ್ಲ. ದನದ ಸಂಗಡಿ ಅಥವಾ ಗಂಜಲಗಳು ರೋಗಹಾರಕ ಅಂತ ಅವ್ರ ನಂಬಿಕೆ. ಅಲ್ಲದೆ ಅವ್ರ ನಂಬಿಕೆ ಪ್ರಕಾರ ಈ ದನಗಳು ಅಂದರೆ ದೇವ್ರ ಸಮಾನ ಅಂತ. ಈ ಮಧ್ಯದ ಅಟ್ಟನ್ನ ನೋಡು, ನಮ್ಮ ಅಜ್ಜ ರಾತ್ರಿ ಹೊತ್ತು ಇದ್ರ ಮೇಲೆ ಮಲ್ಕೊಂತಿದ್ದಿತ್ತು ಅಂತ ಹೇಳ್ತಾನೆ. ಪಾಪ ಮುದುಕರು ಅದಕ್ಕೆ ಬೇಗ ಸತ್ರು ಅಂತ ಕಾಣುತ್ತೆ ಅಂತ ಹಿಲ್ಡ ಹೇಳ್ತಾಳೆ. ಬೇಗ ಏನಿಲ್ವಲ್ಲ, ಸತ್ತಾಗ ಅವ್ರಿಗೆ 75 ಆಗಿತ್ತು, ಇನ್ನು ಬದುಕ್ತಾ ಇದ್ರೋ ಏನೋ ಅಂತ ಏನೋ ಹೇಳಕ್ ಹೋಗಿ ಕಾಳಿಂಗ ಸುಮ್ಮನಾಗ್ತಾನೆ. ಅಜ್ಜನ ಮರಣದ ನೆನಪು ಅವನ ಮನಸ್ಸಿನಲ್ಲಿ ಕಸಿವಿಸಿಯನ್ನ ಹುಟ್ಟು ಹಾಕತ್ತೆ. ಹಿಲ್ಡನು ಆ ಬಗ್ಗೆ ಮತ್ತೆ ಮಾತನ್ನ ಬೆಳೆಸೋದಿಲ್ಲ. ಹತ್ರ ಹೋಗಿ ದನಗಳ ಬಾನಿಗಳನ್ನ ಮತ್ತು ಗೊಂತುಗಳನ್ನ ಪರೀಕ್ಷೆ ಮಾಡ್ತಾಳೆ. ಕೆಲವು ಬಾನಿಗಳಿಗೆ ಅಕ್ಕಿ ತೊಳೆದಿದ್ದ ನೀರಲ್ಲದೆ ಹಿಟ್ಟಿನ ಮಡಕೆ ಕೆರೆದು ತೊಳೆದ ಕಳಗಚ್ಚನ್ನು ಕೂಡ ಹಾಕಿರ್ತಾರೆ. ಈ ವಾಸನೆ ಅವಳಿಗೆ ಸೇರೋದಿಲ್ಲ. ಅಲ್ಲಿಂದ ದೊಡ್ಡ ಹಿಂಭಾಗದ ಬಾಗಿಲಿಗೆ ಬರ್ತಾಳೆ. ಅದರ ಹೊರಭಾಗವನ್ನು ಒಂದ್ಸಲ ನೋಡ್ತಾಳೆ. ಆಮೇಲೆ ಗಂಡನ ಕೈ ಹಿಡಿದು ಬಾ ಹೋಗೋಣ ಅಂತಾಳೆ. ಇವರು ನಡುಮನೆಗೆ ಬಂದಾಗ ತಾಯವ್ವ ಅಡುಗೆ ಮನೇಲಿ ಇರ್ತಾಳೆ. ಕಾಳಿಂಗನೆ ಕೂಗಿ ನಾವು ಒಯ್ತೀವಿ ಅಂತಾನೆ. ಆಕೆ ಹೊರಗೆ ಬರ್ತಾಳೆ. ಕೂತ್ಕೊಳ್ಳಿ ಅಂತ ಸನ್ನೆ ಮಾಡ್ತಾಳೆ. ಇಬ್ರು ಮಂಚದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂತಾರೆ. ಅವ್ರಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು ಅಂತ ತಾಯವ್ವಂಗೆ ಮನಸ್ಸು. ಮನೆಯಲ್ಲಿ ಮತ್ತೇನು ಇರೋದಿಲ್ಲ. ಬೆಳಿಗ್ಗೆ ಮಾಡಿದ್ದ ಅಡುಗೆ ಹುರುಳಿಕಾಳಿನ ಸಾರು, ಹಿಟ್ಟಿನ ಮುದ್ದೆ ಮತ್ತು ಅನ್ನ ಇರುತ್ತೆ. ಊಟ ಮಾಡ್ತೀರಾ ಅಂತ ಅವಳು ಕೈ ಸನ್ನೆಯಿಂದಲೇ ಕೇಳ್ತಾಳೆ. ಅವಳು ಸನ್ನೆ ಸರಿಯಾಗಿ ಅರ್ಥ ಆಗದೆ ಕಾಳಿಂಗ ಇದ್ರೆ ಕೊಡು ಅಂತಾನೆ. ಒಳಗಿಂದ 2 ಕಂಚಿನ ಗಂಗಾಳಗಳನ್ನು ತಂದಿದ್ದು ನೋಡಿ ಆನಂತರ ಕಾಳಿಂಗ ಊಟ ಬೇಡ ಅಂತಾನೆ. ಇವನು ಬೇಕು ಅಂತಿದ್ಯಾಕೆ, ಬೇಡ ಅಂದಿದ್ಯಾಕೆ ಅಂತ ತಾಯವ್ವಂಗೆ ಅರ್ಥ ಆಗೋದಿಲ್ಲ. ಆನಂತರ ಒಳಗಡೆ ಹೋಗಿ ಇಬ್ಬರಿಗೂ 2 ಲೋಟ ಹಾಲು ತಂದು ಕೊಡ್ತಾಳೆ. ಕುಡಿದು ಅವರು ಹೊರಡ್ತಾರೆ. ಹಿಲ್ಡಳ ಅಂಗಾಲೆಲ್ಲ ಸಗಣಿ ಆಗಿರತ್ತೆ. ತೊಳ್ಕೊಳ್ಳೋಕೆ ನೀರು ಬೇಕು ಅಂತ ಕೇಳ್ತಾಳೆ. ಕಾಳಿಂಗ ಹೇಳಿದ ಹಾಗೆ ತಾಯವ್ವ ತಂದ ತಂಬಿಗೆಯಿಂದ ಕಾಳಿಂಗನೇ ಅವಳ ಕಾಲಿಗೆ ನೀರು ಹಾಕ್ತಾನೆ. ಆಕೆ ಅಂಗಾಲನ್ನ ಬಾಗಿಲಿನ ಕಲ್ಲಿಗೆ ತಿಕ್ಕತಾಳೆ. ಅವಳು ತೊಳ್ಕೊಂಡ ಮೇಲೆ ಅವನು ತನ್ನ ಜೇಬಿನಿಂದ ಕರವಸ್ತ್ರ ತಕ್ಕೊಡ್ತಾನೆ. ಅದರಿಂದ ಅವಳು ಕಾಲು ಒರೆಸ್ಕೊಂಡು ತನ್ನ ಮೋಜನ್ನ ಮೆಟ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಗಂಡ ಹೆಂಡತಿಯನ್ನ ಅನುಸರಿಸ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ತಾಯವ್ವಂಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಹೊರಗಿಂದ ಒಳಗೆ ಬರ್ಬೇಕಾದ್ರೆ ಯಾರಾದ್ರೂ ಕಾಲಿಗೆ ನೀರು ಹಾಕಿಸ್ಕೊಂಡು ಬರ್ತಾರೆ. ಆದ್ರೆ ಇವಳು ನೋಡಿದ್ರೆ ಒಳಗಿಂದ ಹೊರಗಡೆ ಹೋಗ್ಬೇಕಾದ್ರೆ ಕಾಲು ತೊಳ್ಕೊಂಡ್ಲಲ್ಲ. ಯಾವ ಸೀಮೆಲ್ಲಾದ್ರೂ ಹೆಂಡತಿ ಗಂಡನ ಕಾಲಿಗೆ ನೀರು ಹಾಕ್ತಾಳೆ. ಆದ್ರೆ ಇಲ್ಲಿ ಇವನು ಈ ನನ್ನ ಮಗ ಇವನೇನೆ ಕಾಲಿಗೆ ತಂಬಿಗೆಯಿಂದ ನೀರು ಹಾಕ್ದ. ಇದೆಲ್ಲವನ್ನ ನೆನೆಸ್ಕೊಂಡು ಆಕೆಗೆ ವಿಪರೀತ ಕೋಪ ಬರುತ್ತೆ. ತನಗೆ ಸೊಸೆ ಬಂದ ಭಾಗ್ಯಕ್ಕೆ ಇದೆಂಥ ಭಾಗ್ಯ ಅಂತ ಒಂದು ಕ್ಷಣ ಅನ್ಸತ್ತೆ. ದುಃಖ ಆಗಿ ಒಂದ್ಸಲ ಜೋರಾಗಿ ಹತ್ತು ಬಿಡ್ತಾಳೆ. ದಿನಗಳು ಉರುಳ್ತಾನೆ ಇರುತ್ತೆ. ಆಲೂಗಡ್ಡೆಯ ಬೆಳೆ ಚೆನ್ನಾಗಿ ಬರುತ್ತೆ.
ಆಲೂಗಡ್ಡೆನೆಲ್ಲ ಕಿತ್ತು ಮಾರಿ ಬೀಜ, ಗೊಬ್ಬರ, ಟ್ರ್ಯಾಕ್ಟರು, ಪಂಪಿನ ಎಣ್ಣೆ ಮತ್ತು ಆಳುಗಳ ಕೂಲಿ ಲೆಕ್ಕ ಎಲ್ಲವನ್ನು ಕಳೆದ ಮೇಲೂ ಕೂಡ 9,500 ರೂಪಾಯಿ ಉಳಿಯುತ್ತೆ. ಜಮೀನಿಗೆ ಅದಿನ್ನು ಮೊದಲನೇ ಬೆಳೆ. ಭೂಮಿ ಹಸನಾಗ್ತಾ ಆಗ್ತಾ ಬೆಳೆನೂ ಉತ್ತಮ ಆಗತ್ತೆ, ಹೆಚ್ಚು ಲಾಭನೂ ಬರುತ್ತೆ ಅಂತ ಕಾಳಿಂಗ ಮತ್ತು ಹಿಲ್ಡರಿಗೆ ನಂಬಿಕೆ ಹುಟ್ಟುತ್ತೆ. ಒಟ್ಟು ದೊಡ್ಡ ಪ್ರಮಾಣದಲ್ಲೇನೆ ವ್ಯಾಪಾರ ದೊರೆತಿದ್ದರಿಂದ ಬೊಂಬಾಯಿಗೆ ರವಾನೆ ಮಾಡೋ ಜಿಲ್ಲೆಯ ಸಟ್ಟ ವ್ಯಾಪಾರಿನೇ ಅಲ್ಲಿಗೆ ಬಂದು 13,200 ರೂಪಾಯಿಯನ್ನ ಸುರಿದು ಆಲೂಗಡ್ಡೆ ಮೂಟೆಗಳನ್ನ ಲಾರಿಯಲ್ಲಿ ತುಂಬಿಕೊಂಡು ಹೋಗಿರ್ತಾನೆ. ಹಿಲ್ಡ ಬಂದ ಮರುದಿನದಲ್ಲೇನೆ ಫಾರ್ಮಿನ ಪ್ರತಿಯೊಂದು ಭಾಗದ ಭೂಮಿಯ ಮಣ್ಣಿನ ಗುಣವನ್ನು ವಿವರವಾಗಿ ಪರೀಕ್ಷಿಸ್ತಾಳೆ. ಅದಕ್ಕೆ ಮೊದಲು ಕಾಳಿಂಗ ಮಾಡಿದ್ದ ಪರೀಕ್ಷೆಯ ಕೆಲವು ನಿರ್ಣಯಗಳನ್ನ ಅವಳು ಒಪ್ತಾಳೆ, ಮತ್ತೆ ಕೆಲವನ್ನ ತಪ್ಪು ಮಾಡಿದ್ಯಾ ಅಂತಲೂ ತೋರಿಸ್ತಾಳೆ. ಸ್ಥಳದ ಹವೆ, ಯಾವ ತಿಂಗಳಲ್ಲಿ ಹವೆ ಸ್ಥಿತಿ ಹೇಗಿರುತ್ತೆ ಎನ್ನುವುದನ್ನೆಲ್ಲ ವಿವರವನ್ನ ಗಮನದಲ್ಲಿಟ್ಕೊಂಡು ಈ ಸಲ ಫಾರ್ಮಿನ ಅರ್ಧ ಭಾಗಕ್ಕೆ ಹತ್ತಿಯನ್ನ, ಉಳಿದರ್ಧಕ್ಕೆ ಸಿಗರೆಟ್ಗೆ ಉಪಯೋಗಿಸೋ ವರ್ಜಿನಿಯಾ ಹೊಗೆ ಸೊಪ್ಪನ್ನು ಹಾಕಕ್ಕೆ ನಿರ್ಧರಿಸ್ತಾರೆ ಗಂಡ ಹೆಂಡ್ರು. ಕಾಳಿಂಗ ಜಿಲ್ಲೆಯ ಕೃಷಿ ಸಹಕಾರಿ ಸಂಸ್ಥೆಗೆ ಹೋಗಿ ಅವರು ಸಲಹೆ ಪಡೆದು ತನಗೆ ಬೇಕಾದ ಬೀಜ, ಗೊಬ್ಬರಗಳನ್ನ ತಗೊಂಡು ಬರ್ತಾನೆ. ಆಲೂಗಡ್ಡೆ ಕಿತ್ತ ದಿನದಿಂದ ದಿನಕ್ಕೆ 8 ಗಂಟೆಯಂತೆ ಟೈಮಾಲ ಟ್ರ್ಯಾಕ್ಟರ್ ಹೊಡೆದು ನೆಲ ಹಸನ್ ಮಾಡ್ತಾ ಇದ್ದ. ಅವನು ವಿಶ್ರಾಂತಿಗೆ ಬಂದಾಗ ಹಿಲ್ಡ ಟ್ರ್ಯಾಕ್ಟರ್ ಹೊಡಿತಿದ್ಲು. ಹೀಗಾಗಿ ಈ ಸಲ ಮಣ್ಣು ಮೊದಲ ಸಲಕ್ಕಿಂತ ಹೆಚ್ಚು ಹಸನಾಗತ್ತೆ. ಹತ್ತಿ, ಹೊಗೆ ಸೊಪ್ಪುಗಳ ಬಿತ್ತನೆ ಆಗಿ ಸಸಿಗಳು ಚಿಗುರಿದ ಮೇಲೆ ಕಾಳಿಂಗನಿಗೂ ಹಿಲ್ಡಾಗೂ ಸ್ವಲ್ಪ ಬಿಡುವು ದೊರೆಯುತ್ತೆ. ಅವರು ಇತರ ಸಂಗತಿಗಳನ್ನ ಯೋಚಿಸಕ್ಕೆ ಮೊದಲು ಮಾಡ್ತಾರೆ. ಒಂದು ದಿನ ರಸ್ತೆ ಆಚೆಯ ಗೋಮಾಳವನ್ನ ಸುತ್ತ ಹಾಕಿ ಬಂದು ಹಿಲ್ಡ ಹೇಳ್ತಾಳೆ, ಅದರಲ್ಲಿ ಬೆಳೆಯೋ ಹುಲ್ಲು ಸಾಮಾನ್ಯ ಜಾತಿದು. ಸರಿಯಾಗಿ ಗೊಬ್ಬರ ಹಾಕಿ ನೀರಿಗೆ ವ್ಯವಸ್ಥೆ ಮಾಡಿದ್ರೆ ಅದೇ ಜಾಗದಲ್ಲಿ ಉತ್ತಮವಾದ ಹುಲ್ಲು ಬೆಳೆಸಬಹುದು. ಅಷ್ಟೇ ಭೂಮಿಯಲ್ಲಿನೇ ಸುಮಾರು 70-80 ದನವನ್ನ ಸಾಕಬಹುದು ಅಂತ ಹೇಳ್ತಾಳೆ. ಹಾಗೆ ಮಾಡಕ್ಕೆ ಬಂಡವಾಳ ಬೇಕು. ಈ ಹತ್ತಿ, ಹೊಗೆ ಸೊಪ್ಪಿನ ದುಡ್ಡು ಬಂದ ಮೇಲೆ ಅದನ್ನ ಪ್ರಾರಂಭ ಮಾಡಬಹುದು. ಮೊದಲು ಗೋಮಾಳಕ್ಕೆ ಬೇಲಿ ಹಾಕಿಸ್ಬೇಕು. ಆನಂತರ ಟ್ರ್ಯಾಕ್ಟರ್ ಹೊಡೆದು ಭೂಮಿಯನ್ನ ಹಸನು ಮಾಡಿ ಹೊಸ ಹುಲ್ಲು ಹಾಕ್ಬೇಕು. ಇದಕ್ಕಿಂತ ಮೊದಲು ನೀರಿನ ವ್ಯವಸ್ಥೆ ಆಗ್ಬೇಕು ಅಂತ ಕಾಳಿಂಗ ಹೇಳ್ತಾನೆ. ಹಿಲ್ಡ ಎಲ್ಲವನ್ನ ಲೆಕ್ಕ ಮಾಡಿ ಹೇಳ್ತಾಳೆ, ಸರ್ಕಾರದ ಸಾಲದ ಕಂತನ್ನ ಕಟ್ಟಿದ್ದಾಗಿದೆ. ಅದಿಲ್ಲದೆ ಹತ್ತಿ, ಹೊಗೆ ಸೊಪ್ಪಿನ ಬೆಳೆ ಬರೋ ತನಕ ಖರ್ಚಿಗೆ 3,000 ನಮ್ಮಲ್ಲಿ ಮಿಕ್ಕತ್ತೆ. ಹಳ್ಳಿ ಮನೆಯಲ್ಲಿ ದಿನಸಿ, ಧಾನ್ಯ ಏನಿದೆಯೋ ಅದೆಲ್ಲವನ್ನು ಮಾರ್ಬಿಡು. ಅದಕ್ಕೂ ಸಾಕಾಗ್ದಿದ್ರೆ ಮನೇಲಿ ಚಿನ್ನ ಇದೆ ಅಂದ್ಯಲ್ಲ, ಅದನ್ನ ಮಾರು. ಯಾವ ಲಾಭದಲ್ಲೂ ಪಾಲ್ಗೊಳ್ಳದೆ ಇರೋ ಆ ನಿರರ್ಥಕ ಬಂಡವಾಳವಾದ ಚಿನ್ನದಿಂದ ಏನ್ ಪ್ರಯೋಜನ ಅಂತ ಹಿಲ್ಡ ಹೇಳ್ತಾಳೆ. ಆಗ ಕಾಳಿಂಗ ಹೇಳ್ತಾನೆ, ನೋಡು, ದಿನಸಿ ಮಾರಬಹುದು, ಆದ್ರೆ ಚಿನ್ನದ ತಂಟೆಗೆ ಹೋದ್ರೆ ನಮ್ಮಮ್ಮ ಸುಮ್ಮನಿರೋದಿಲ್ಲ. ಊರಿನಲ್ಲೆಲ್ಲ ದೊಡ್ಡ ರಂಪ ಎಬ್ಬಿಸ್ಬಿಡ್ತಾಳೆ ಅಂತ ಹೇಳ್ತಾನೆ. ಆಗ ಹಿಲ್ಡ ಹೇಳ್ತಾಳೆ, ಡಿಯರ್, ಈ ದೇಶ ಮುಂದಕ್ಕೆ ಬರೋದಿಲ್ಲ ಅಂತ ತನ್ನ ನಿರ್ಣಯವೇ ಅದು ಅನ್ನೋ ಹಾಗೆ ಹೇಳ್ತಾಳೆ. ಕಾಳಿಂಗನು ಅವಳ ಮಾತಿಗೆ ಹೌದು ಅಂತ ಒಪ್ಕೊಂತಾನೆ. ಮುಂದಿನ ಬೆಳೆ ತನಕ ಆಗೋಷ್ಟು ಇಟ್ಟು ಉಳಿದ ದಿನಸಿಯನ್ನು ಮಾರಿದ್ರಿಂದಲೇ 2,000 ರೂಪಾಯಿ ಬಂದಿರುತ್ತೆ. ಮನೆಯಲ್ಲಿದ್ದ 3,000ವನ್ನು ಸೇರಿಸಿ ಕಾಳಿಂಗ ರಸ್ತೆ ಆಚೆಯ ಗೋಮಾಳದ ಸುತ್ತ ತಂತಿ ಮುಳ್ಳಿನ ಬೇಲಿಯನ್ನು ಎಬ್ಬಿಸ್ತಾನೆ. ಅಲ್ಲದೆ ನಡುವೆ ಜಿಂಕ್ ಶೀಟ್ನಿಂದ ಒಂದು ದೊಡ್ಡ ದೊಡ್ಡಿ ಕಟ್ಟಿಸ್ತಾನೆ. ಹತ್ತಿರವೇ ಇದ್ದ ತಗ್ಗಿನಲ್ಲಿ ಒಂದು ಕಂತ್ರಿ ಬಾವಿ ತೋಡಿಸ್ತಾನೆ. ಜಲದ ಒಸರು ಇರೋದ್ರಿಂದ ಬಾವಿಯಲ್ಲಿ ನೀರು ಬೇಗ ಬರುತ್ತೆ. ಮನೆಯ ದೊಡ್ಡಿಯ ಹಿಂಭಾಗದಲ್ಲಿದ್ದ ಹುಲ್ಲಿನ ಬಣವೆಯಲ್ಲಿ ಒಂದನ್ನ ಗಾಡಿಗಳ ಮೇಲೆ ಇಲ್ಲಿಗೆ ಸಾಗಿಸಿದ ನಂತರ ಎತ್ತುಗಳನ್ನು, ಹಾಲು ಬಿಟ್ಟ ಕರುಗಳನ್ನು ಮನೆಯಲ್ಲಿ ಬಿಟ್ಟು ಹಾಲು ಕರೆಯೋ ಹಸು ಕರುಗಳನ್ನು ಎಲ್ಲವನ್ನು ಇಲ್ಲಿಗೆ ಸಾಗಿಸ್ತಾನೆ. ಈ ಕಡೆ ತಾಯವ್ವ ನೋಡ್ತಾಳೆ, 22 ಹಸು, ಅವುಗಳಲ್ಲಿ 16 ಕರೆಯೋವು ಮತ್ತು 16 ಕರುಗಳು. ಒಟ್ನಲ್ಲಿ ಮೇಯಕ್ಕೆ ಅಂತ ಹೋದ ರಾಸುಗಳಲ್ಲಿ 38 ಕಡಿಮೆ ಆಗಿದೆಯಲ್ಲ ಅಂತ ಯೋಚನೆ ಮಾಡಿ ತಾಯವ್ವ ಆಳುಗಳನ್ನ ಈ ಬಗ್ಗೆ ಪ್ರಶ್ನೆ ಮಾಡ್ತಾಳೆ. ಅವೆಲ್ಲವೂ ಗೋಮಾಳದಲ್ಲಿ ಕಟ್ಟಿಸಿರೋ ಹೊಸ ದೊಡ್ಡಿಯಲ್ಲಿ ಕಟ್ಟಿದ್ದಾರೆ ಅಂತ ಆಳು ಹೇಳ್ತಾನೆ. ರಾತ್ರಿ ದೀಪ ಹೊತ್ಸಾಗಿದ್ರು ಕೂಡ ಅವಳು ಆಳನ್ನ ಕರ್ಕೊಂಡು ಆ ಹೊಸ ದೊಡ್ಡಿ ಕಡೆಗೆ ಹೋಗ್ತಾಳೆ. ಅವಳು ಅದನ್ನ ನೋಡಿರೋದೇ ಇಲ್ಲ, ಕೇಳಿರೋದು ಇಲ್ಲ. ಗೋಮಾಳಕ್ಕೆ ಬೇಲಿ ಹಾಕಿ ಮಧ್ಯೆ ತಗಡಿನ ಮನೆ ಕಟ್ತಾ ಇರೋದು ಆಳುಗಳಿಗೆ ಗೊತ್ತಿರುತ್ತೆ. ಅದು ಸಹ ಉಳೋ ಮಿಷನ್ ಇಟ್ಟು ವಾಸ ಮಾಡಕ್ ಇರಬಹುದು ಅಂತ ಅವ್ರು ಭಾವಿಸಿರ್ತಾರೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಹಸುಗಳನ್ನೆಲ್ಲ ಬೇರೆ ಬೇರೆಯಾಗಿ ಕಟ್ಟಿರ್ತಾರೆ. ಆಳುಗಳು ಹಾಲು ಕರಿತಾ ಇರ್ತಾರೆ. ಮೊದಲ ದಿನ ಅಂತಲೋ ಏನೋ ಕಾಳಿಂಗ ಹಾಲು ಕರೆಯುವಂತಹ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇರ್ತಾನೆ. ದೊಡ್ಡಿಗೆ ಬರ್ತಾಳೆ ತಾಯವ್ವ. ಸಿಟ್ಟಿನಿಂದಲೇ ಕಾಳಿಂಗನನ್ನ ಇದೇನು ಅಂತ ಕೇಳ್ತಾಳೆ. ಅವಳು ಇಂತಹ ಕತ್ಲೆಯಲ್ಲಿ ಅಲ್ಲಿಗೆ ಬರಬಹುದು ಅಂತ ಮಗ ನಿರೀಕ್ಷೆ ಮಾಡಿರೋದಿಲ್ಲ. ಅಲ್ಲಿ ನೀನು ಒಬ್ಬಳಿಗೇನೆ ನಿಗಾ ಮಾಡಕ್ ಆಗಲ್ಲ, ಅದಕ್ಕೆ ಇಲ್ಲಿ ಕಟ್ಟಿಸ್ದೆ.
ಮನೆಗಾಗ ಹಾಲು ಇವರು ನಿಂಗೆ ತಂದು ದಿನ ಕೊಡ್ತಾರೆ ಅಂತ ಮಗ ಹೇಳ್ತಾನೆ. ನೀವು ಈ ಹಸುಗಳನ್ನ ಕೊಂದು ತಿಂತೀರಾ ಅನ್ನೋ ರೀತಿಯಲ್ಲಿ ತಾಯವ್ವ ಕೈ ಸನ್ನೆ ಮಾಡ್ತಾಳೆ. ಅವನು ಹೇಳ್ತಾನೆ, ಹಾಗಂತ ಯಾವ ಸೋಳೆ ಮಗ ನಿನ್ಗೆ ಹೇಳಿದ್ದು? ಅದೆಲ್ಲ ಸುಳ್ಳು, ನಿಂಗೇನು ಬುದ್ಧಿ ಕೆಟ್ಟೈತೇನು ಅಂತಾನೆ. ಅವಳು ಕಟ್ಟಿದ್ದ ಹಸುಗಳನ್ನ ಬಿಚ್ಕೊಳ್ಳೋಕೆ ಅಂತ ಹೋಗ್ತಾಳೆ. ಅವ ನೀನು ಸುಮ್ಕೆ ಮನೆಗೆ ಹೋಗ್ತೀಯೋ ಇಲ್ವೋ ಅಂತ ಮಗ ತಾಯಿನ ಗದರಿಸ್ಕೊಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಜಮಾಲ ತಾಯವ್ವಂಗೆ ಹೇಳ್ತಾನೆ, ನೀವೇನು ಹೆದರ್ಕೋಬೇಡಿ ಗೌಡವ್ವ, ಹಸಿಗೆ ಏನೂ ಆಗಕ್ಕಿಲ್ಲ, ನನ್ನ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾನೆ. ತಾಯವ್ವ ಏನು ಮಾಡ್ಲಾರ್ಲಾದ್ಲು. ಅವಳಿಗೆ ಒಳಗಿಂದ ಅವಳು ಉತ್ತರಿಸ್ಕೊಂಡು ಬರ್ತಾ ಇರುತ್ತೆ. ಹತ್ತಿರವೇ ಕೈಗೆ ಸಿಕ್ಕಿದ ಒಂದು ಹಸುವಿನ ಮುಖವನ್ನು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅದನ್ನು ಕಂಡ ಕಾಳಿಂಗನಿಗೆ ಮನಸ್ಸು ಕಸಿವಿಸಿ ಅನ್ಸುತ್ತೆ. ತಾಯಿ ವರ್ತನೆ ಬಗ್ಗೆ ಬೇಸರ ಅನ್ಸುತ್ತೆ. ಕೊನೆಗೆ ಅವನು ಹೇಳ್ತಾನೆ, ಮನೆಗೆ ಬೇಕಾದ್ರೆ ಒಂದೆರಡು ಕರಿಯೋ ಹಸುನ್ ಕೊಂಡ್ಕೊಂಡು ಹೋಗು ಅಂತ ಹೇಳ್ತಾನೆ. ತನಗದು ಬೇಡ ಅಂದ್ಬಿಟ್ಟು ತಾಯವ್ವ ಸನ್ನೆ ಮಾಡಿ ಹಾಗೆ ಹೊರಗೆ ಬರ್ತಾಳೆ. ಆದರೆ ಕಾಳಿಂಗ 2 ಹಸುಗಳನ್ನು ಬಿಚ್ಕೊಂಡು ಹೋಗೋ ಹಾಗೆ ಅವಳ ಸಂಗಡ ಬಂದಿದ್ದ ಆಳಿನ ಸಂಗಡ ಹೇಳ್ತಾನೆ. ಆಳು ತಿಳಿದೋ ತಿಳಿದೇನೋ ಜೊತೆಯಲ್ಲಿದ್ದ 2 ಪುಣ್ಯಕೋಟಿ ಹಸುಗಳನ್ನ ಬಿಚ್ಕೊಂಡು ಅವುಗಳ ಕರುಗಳ ಜೊತೆಗೇನೆ ಗೌಡವ್ವನನ್ನ ಕೂಡ್ಕೋತಾನೆ. ಗೌಡವ್ವ ಊರಿಗೆ ಬಂದವಳು ನೇರವಾಗಿ ಮನೆಗೆ ಹೋಗೋದಿಲ್ಲ, ವೆಂಕಟೇಗೌಡನ ಮನೆಗೆ ಹೋಗ್ತಾಳೆ. ಅವಳು ಹಿಂದೆನೆ ಬಂದ ಆಳು ಹಸುಗಳನ್ನ ಬಾಗಿಲಿನ ಕಂಬಕ್ಕೆ ಕಟ್ಟಿ ಅವಳ ಜೊತೆಗೆ ಒಳಗೆ ಹೋಗ್ತಾನೆ. ಒಳಗಡೆ ಆಗ್ತಾನೆ ಊಟ ಮಾಡಿ ಹೊಗೆ ಸೊಪ್ಪನ್ನ ಅಂಗೈಗೆ ಹಾಕಿ ತಿಕ್ಕಂತ ವೆಂಕಟೇಗೌಡ ಕೂತಿರ್ತಾನೆ. ತಾಯವ್ವನನ್ನ ಮಾತಾಡಿಸ್ತಾನೆ, ಈಚಿನ ಚಾಪೆ ಮೇಲೆ ಕೂರಿಸ್ತಾನೆ. ಇರೋ ವಿಷಯವನ್ನೆಲ್ಲ ಆಕೆ ಸನ್ನೆಯಿಂದ ಹೇಳ್ತಾಳೆ. ಅವ್ರ ಜೊತೆಗೆ ಬಂದ ಆಳು ಬಾಯಿ ಬಿಟ್ಟು ಎಲ್ಲವನ್ನು ವಿವರಿಸ್ತಾನೆ. ಆ ಹಸುಗಳನ್ನ ಅವರು ಕೊಂದು ತಿಂತಾರೆ ಅಂತ ಈಕೆ ಸನ್ನೆ ಮಾಡಿ ಹೇಳ್ತಾಳೆ. ಅಷ್ಟರಲ್ಲಿ ಅಕ್ಕಪಕ್ಕದ 4 ಜನ ಯಜಮಾನರುಗಳು ಅಲ್ಲಿಗೆ ಬರ್ತಾರೆ. ಅವ್ರು ಹೇಳಿ ಕಳ್ಸಿದ್ಮೇಲೆ ಇನ್ನು 7-8 ಜನ ಮುಖ್ಯರು ಸೇರ್ಕೊಂತಾರೆ. ಅವರೆಲ್ಲರಿಗೂ ಕಾಳಿಂಗನ ಮೇಲೆ ಸಿಟ್ಟಿರುತ್ತೆ. ಏಕೆಂದ್ರೆ ಆ ಗೋಮಾಳ ಮೊದಲಿಂದಲೂ ಕಾಳಿಂಗ ಗೌಡಜ್ಜನ ವಂಶಕ್ಕೆ ಸೇರಿದ್ದೇನೋ ನಿಜ, ಆದ್ರೆ ಸ್ವಂತ ಗೋಮಾಳದ ಇಲ್ಲದೆ ಇರುವಂತಹ ಉಳಿದವರು ಕೂಡ ತಮ್ಮ ದನಗಳನ್ನ ಅದರಲ್ಲಿ ಮೇಯಿಸ್ಕೊಂತಿದ್ರು. ದನ ಮೇಯೋ ಜಾಗಕ್ಕೆ ನನ್ನದು ನಿನ್ನದು ಅನ್ನೋ ಭೇದವನ್ನ ಆ ಊರಲ್ಲಿ ಯಾರು ಎಂದೂ ಮಾಡ್ತಾ ಇರಲಿಲ್ಲ. ಕಾಳಿಂಗ ಈಗ ಸುಮಾರು 1 ವರ್ಷದಲ್ಲಿ ರಸ್ತೆ ಆಚೆಯ ತನ್ನ ಗೋಮಾಳವನ್ನೇ ಅಲ್ಲದೆ ಅದರ ಆಚೆ ಬೆಟ್ಟದ ತಪ್ಪಲನ್ನು ಸೇರಿಸಿ ಉತ್ತು ಬೇಲಿ ಹಾಕಿಕೊಂಡಿದ್ದ. ಊರಿನಲ್ಲಿ ದನಗಳಿಗೆ ಮೇಯೋಕ್ಕೆ ಜಾಗ ಕೂಡ ಕಡಿಮೆ ಆಗಿತ್ತು. ಈಗ ನೋಡಿದ್ರೆ ರಸ್ತೆ ಆಚಿನ ಭಾಗಕ್ಕೂ ಕೂಡ ಬೇಲಿ ಹಾಕಿದ್ದಾನೆ. ಇನ್ನು ಸ್ವಂತ ಗೋಮಾಳ ಇಲ್ಲದೆ ಇರೋರ ಗತಿ ಏನಾಗಬೇಕು? ಇನ್ನು ಊರಲ್ಲಿ ಉಳ್ಕೊಂಡಿರೋದು ವೆಂಕಟೇಗೌಡನ ಮಾಳ, ಅದು ತುಂಬ ಪುಟ್ಟದು. ಆದರೆ ವೆಂಕಟೇಗೌಡಂದು ಸೇರಿ ಊರಿನ ದನಗಳೆಲ್ಲ ನುಗ್ಗಿದ್ರೆ ಆ ಜಾಗ 1 ತಿಂಗಳಿಗೂ ಸಾಕಾಗೋದಿಲ್ಲ, ಅಷ್ಟು ಪುಟ್ಟದದು. ರಸ್ತೆ ಆಚಿನ ಮಾಳಕ್ಕೆ ಬೇಲಿ ಹಾಕಿಸ್ಬೇಕಾದ್ರೆ ಊರಿನ ಅನೇಕ ಜನ ಅದನ್ನು ನೋಡಿರ್ತಾರೆ. ಕಾಳಿಂಗನ ಕೆಂಪು ಹೆಂಡತಿನೇ ಇಂಜಿನಿಯರ್ ಸಾಹೇಬ್ರ ಆಳು ಹಿಡಿಯುವಂತಹ ದೊಡ್ಡ ಪಟ್ಟಿ ಹಿಡ್ಕೊಂಡು ಅಳಿತಾ ಯಾವ ಜಾಗದಲ್ಲಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾ ಇರ್ತಾಳೆ. ಗುಂಡಿ ತೆಗೆದ ಜಾಗಕ್ಕೆ ಕಲ್ಲು ಕಂಬ ನೆಡೆಸಿ ಅದರ ಕನ್ನದ ಮುಖಾಂತರ ಮುಳ್ಳು ತಂತಿಯನ್ನ ಹೇಗೆ ಎಳಿಬೇಕು ಅಂತ ಮೇಸ್ತ್ರಿ ಕೆಲಸನೂ ಮಾಡ್ತಾ ಇರ್ತಾಳೆ. ಅವಳನ್ನು ಕಂಡು ಹಳ್ಳಿಗರಿಗೆಲ್ಲ ಒಂದು ರೀತಿಯ ಭಯನೂ ಇರುತ್ತೆ. ಹಾಗೇನೆ ಅವಳನ್ನ ಹತ್ತಿರದಿಂದ ನೋಡ್ಬೇಕು ಅನ್ನೋ ಆಸೆ ಇದ್ದ ಅನೇಕರು ಸಹ ಏನೋ ಒಂದು ರೀತಿಯ ಅಂಜಿಕೆಯಿಂದ ದೂರದಲ್ಲಿ ನಿಂತ್ಕೊಂಡು ಹೊರಟೋಗ್ತಾ ಇರ್ತಾರೆ. ಈಗ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ ವೆಂಕಟೇಗೌಡ ಎಲ್ರನ್ನು ಕೇಳ್ತಾನೆ. ತಾಯವ್ವ ಹೋಗ್ಬಿಟ್ಟು ಆ ಬೇಲಿಯನ್ನ ಕತ್ತರಿಸಿ ಹಾಕಿ ಬನ್ನಿ ಅಂತ ಸನ್ನೆ ಮಾಡ್ತಾಳೆ. ಅದೇ ವೈನ ಕಂಡ್ಲೆ ಅಂತ ವೆಂಕಟೇಗೌಡನು ಅನುಮೋದಿಸ್ತಾನೆ. ಆದ್ರೆ ಊರಿನ ಕೆಲವು ಗಂಡಸರು ಅಂತಹ ದಾಷ್ಟಿಕದ ಕೆಲಸವನ್ನ ಮಾಡಕ್ಕೆ ಹೆದರ್ಕೊಂತಾರೆ. ಅವಳು ತಾವ ಬಂದೂಕವೇ ಐತೆ ಕಣ್ಲಾ, ತಗೊಂಡು ಹೊಡೆದು ಹಾಕ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಒಬ್ಬ ಕೇಳ್ತಾನೆ. ಮತ್ತೊಬ್ಬ ಹೇಳ್ತಾನೆ, ಆ ಮ್ಯಾಷಿನ್ ಮೇಲೆ ಆಕೆ ಕುಂತ್ಕೊಂಡು ಬರ್ರೋ ಅಂತ ನಡೆಸ್ತಾಳೆ ನೋಡು, ಅದನ್ನೇ ತಂದು ನಮ್ಮ ಮೇಲೆ ನುಗ್ಗಿಸ್ಬಿಡ್ತಾಳೆ ಕಣ್ಣು ಅವಳು ಅಂತ ಇನ್ನೊಬ್ಬ ಹೇಳ್ತಾನೆ. ಮಾರಿ ಮುಂಡೆ ಕಂಡ್ಲ ಅವಳು, ಹೊಲೆ ಮಾರಿ ಮುಂಡೆ, ಚಡ್ಡಿ ಹಾಕೊಂಡು ಗಂಡಸ್ನಂಗ ಅವಳೆ, ಒಂದೊಂದು ತೊಡೆ ಕಂಬವೇ ನಮ್ ಗಾತ್ರಕ್ಕೈತೆ, ನಮ್ಮ ದೇಶದ ಹೆಣ್ಣಾಗಿದ್ರೆ ಎದುರುಕೊಳ್ಳೋ ಹಂಗೆ ಇರಲಿಲ್ಲ ಅಂತ ಇನ್ನೊಬ್ಬ ಹೇಳಿದಾಗ 4ನೆಯವನು ಧೈರ್ಯವಂತ. ಅವನು ಹೇಳ್ತಾನೆ, ಆ ಸಾಬರ ಸೋಳೆ ಮಗ ಅವನಲ್ಲ, ಅವನು ಚೂರಿ ಐತೆ, ಅವಳ ಜೊತೆಗೆ ಅವನು ಬರ್ತಾನೆ ಅಂದ್ಬಿಟ್ಟು ತನ್ನದು ಒಂದು ವಿವೇಕವನ್ನ ಸೇರಿಸ್ತಾನೆ. ವೆಂಕಟೇಗೌಡನ ಮಗ ಮಾಟನ್ಗೆ ಈಗ 27-28 ಪ್ರಾಯ. ಅವನ ಹೆಂಡತಿ ಈಗ ತಾನೆ 2ನೇ ಗಂಡು ಮಗುವನ್ನು ಹೆತ್ತಿರ್ತಾಳೆ. ಅವನು ಎದ್ದು ನಿಂತು ಗುಡುಗ್ತಾನೆ, ಏಯ್ ಬಳೆ ತೊಟ್ಕೊಂಡಿದ್ದೀರಿ ಏನ್ರಲ್ಲ ನೀವು, ಶಿಖಂಡಿ ನನ್ನ ಮಕ್ಕಳ, ನನ್ನ ಕೂಟ ಬಂದ್ರಲ್ಲ ತೋರಿಸ್ತೀನಿ. ಬಂದೂಕ ಮಡ್ಗವಳಂತೆ ಬಂದೂಕನ,
ದೊಡ್ಡಿ ತಗೊಂಡು ಊರರೆಲ್ಲ ನುಗ್ಗಿದ್ರೆ ಚಡ್ಡಿ ಒಳಗೆ ತೊಡೆ ನಡುಗಿಸ್ಕೊಂಡು ಆಟ ಆಡಿಬೇಡ್ವಾ ಅವಳು ಅಂತ ಅಂತಾನೆ. ಈಗ ಸಭೆಯಲ್ಲಿ ಎಲ್ಲರಿಗೂ ಧೈರ್ಯ ಸಂಚಾರ ಆಗತ್ತೆ. ತಾಯವ್ವ ಸನ್ನೆಯಿಂದ ನೀವೆಲ್ಲ ಮೀಸೆ ಬೋಳಿಸ್ಕೊಂಡಿದ್ದೀರೇನ್ರ ಅಂತ ಕೇಳ್ತಾಳೆ. ಆದ್ರೆ ಕಟ್ಟೆ ಮನೆ ತಮ್ಮಯ್ಯ ವ್ಯವಹಾರ ಹೇಳ್ತಾನೆ. ನೋಡ್ರಿ, ಅವನು ಡಿಪ್ಟಿ ಕಮಿಷನರ್ ಜೊತೆಗೆ ಕೂತ್ಕೊಂಡು ಸಿಗರೆಟ್ ಸೇತಾನಂತೆ. ಹೊಡೆದಾಟ ಆದ್ರೆ ಹೋಗಿ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸ್ನವ್ರು ಬರ್ತಾರೆ, ಊರ್ನೇ ಒಲಿತಾರೆ. ಕೈಗೆ ಬೇಡಿ ಹಾಕಿ ಜೈಲಿಗೆ ಹಾಕಿದ್ರೆ ನಿಮ್ ಗಂಡಸ್ತನ ನಡೀತೈತಾ? ಯೋಚನೆ ಮಾಡ್ರಿ ಅಂತಾನೆ. ಆಗ ಆ ಸಭೆಯ ಧೈರ್ಯ ಉಡುಗ್ ಹೋಗುತ್ತೆ. ಗೋಮಾಳಕ್ಕೆ ಹಾಕಿರೋ ಬೇಲಿಯನ್ನು ಕೀಳ್ಸಕ್ಕೆ ಅರ್ಧ ರಾತ್ರಿ ತನಕ ಮಾತಾಡ್ತಾರೆ. ಆದ್ರೆ ಯಾರಿಗೂ ಯಾವುದೇ ಉಪಾಯ ಹೊಳೆಯೋದಿಲ್ಲ. ಯಂಗಟೇಗೌಡನ ಮಗ ಮಾಟ ಮಾತ್ರ ಎಲ್ಲರನ್ನು ಮತ್ತೊಮ್ಮೆ ನೀವೆಲ್ಲ ಶಿಖಂಡಿಗಳು ಅಂತ ಬೈದು ತೋಳ ಬಲವನ್ನೇ ಎತ್ತಿ ಸೂಚಿಸ್ತಾನೆ. ಆದ್ರೆ ಗ್ರಾಮದ ಗಂಡಸ್ತನ ನೀಗ್ ಹೋಗಿರುತ್ತೆ. ಹುಲಿ ಕಿರುಬುಗಳನ್ನ ಮೇಲ್ ಬಿದ್ದು ಬಡಿದು ಹಾಕ್ತಿದ್ದ ಈ ಗಂಡಸರ ಅಂತಸ್ತತ್ವ ಹೀಗೆ ಉಡುಗ್ ಹೋಗಿರಕ್ಕೆ ಕಾರಣ ಏನಿರಬಹುದು ಅಂತ ಅಲ್ಲಿದ್ದ ಯಾರಿಗೂ ಗೊತ್ತಾಗೋದಿಲ್ಲ. ಆ ಬಗ್ಗೆ ಯೋಚನೆ ಮಾಡುವಷ್ಟು ಶಕ್ತಿ ಕೂಡ ಯಾರಲ್ಲೂ ಇರೋದಿಲ್ಲ. ಇನ್ನು ಕರೆಯೋ 14 ಹಸುಗಳಲ್ಲಿ 2ರ ಹಾಲನ್ನ ಕಾಳಿಂಗ, ಹಿಲ್ಡ, ಮಗು ಮತ್ತು ಜಮಾಲರು ಕುಡಿದು ಉಳಿತಾ ಇರುತ್ತೆ. ಇನ್ನು 12 ಹಸುಗಳ ಕರುಗಳು ಹೊಟ್ಟೆ ತುಂಬ ಕುಡಿದ್ರು ಕೂಡ ಬೆಳಗ್ಗೆ 18-20, ಸಂಜೆ 15 ಸೇರಷ್ಟು ಹಾಲು ಉಳಿತಾ ಇರುತ್ತೆ. ಅದನ್ನೆಲ್ಲ ಏನ್ ಮಾಡೋದು? ಊರಲ್ಲಿ ಎಷ್ಟು ಹಾಲಾದ್ರೂ ಮಾರ್ತಾ ಇರ್ಲಿಲ್ಲ. ಕರಾವಿಲ್ಲದ ಮನೆಯ ಮಕ್ಕಳಿಗೆ ಉಚಿತವಾಗಿ ಕೊಟ್ಟು ಬಿಡ್ತಾ ಇದ್ರು. ಉಳಿದದಕ್ಕೆ ಹೆಪ್ಪ ಹಾಕಿ ಕಡ್ದು ಬೆಣ್ಣೆ ಕೂಡ ಹಾಕ್ತಿದ್ರು. ಮಜ್ಜಿಗೆನೂ ಕೂಡ ಕೇಳಿದವ್ರಿಗೆ ದಾನವಾಗಿ ಕೊಡ್ತಾ ಇದ್ರು. ಮನೆಯಲ್ಲಿ ತಿಂದು ಉಳಿದ ಬೆಣ್ಣೆಯನ್ನು ಮಾತ್ರ ಮಾರ್ಲಿಕ್ಕೆ ಸಂತೆಗೆ ಕಳಿಸ್ತಾ ಇದ್ರು. ಹೀಗಾಗಿ ಕರಾವು ಅನ್ನೋದು ಸ್ವಲ್ಪ ಲಾಭದಾಯಕ ಉದ್ಯಮ ಏನೂ ಆಗಿರ್ಲಿಲ್ಲ. ಬೆಳೆದ ದನಗಳನ್ನ ಮಾರೋದ್ರಿಂದ ಮಾತ್ರನೇ ಸ್ವಲ್ಪ ಹಣ ಸಿಗ್ತಾ ಇತ್ತು. ಕಾಳಿಂಗ ಒಂದಿನ ಮೋಟಾರ್ನಲ್ಲಿ ತಾಲೂಕಿಗೆ ಹೋಗ್ತಾನೆ. ಬಸ್ ಸ್ಟ್ಯಾಂಡ್ ಹೋಟ್ಲ್ ಅವ್ರನ್ನ ಕೇಳ್ತಾನೆ, ಎಷ್ಟು ಹಾಲಾದ್ರೂ ತಮಗೆ ಕಳಿಸ್ಬೇಕು, ನೀರು ಹಾಕದ ಹಾಲಿಗಾದ್ರೆ ಸೇರ್ಗೆ 10 ಆಣೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದೇ ದಿನ ಹಾಲಿನ 4 ದೊಡ್ಡ ಕ್ಯಾನ್ಗಳನ್ನು ತಗೊಂಡು ಕಾಳಿಂಗ ಹಿಂತಿರುಗ್ತಾನೆ. ಮರುದಿನದಿಂದಲೇ ಬೆಳಗ್ಗೆ ಮೋಟಾರ್ ಬರೋ ಮೊದ್ಲೇನೆ ಕರೆದ 20 ಸೇರ್ ಹಾಲನ್ನ 2 ಕ್ಯಾನ್ಗಳಿಗೆ ಹಾಕಿ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾನೆ. ಕಳೆದ 3 ತಿಂಗಳಿಂದ ಆ ರಸ್ತೆಯಲ್ಲಿ 3 ಮೋಟಾರುಗಳು ತಿರುಗಾಡ್ತಿರುತ್ತವೆ. ಸಂಜೆ ಮೋಟಾರು 6 ಗಂಟೆಗೆ ಬರ್ತಾ ಇರುತ್ತೆ. ಅದು ಬರೋದ್ರೊಳಗಡೆ ಕರೆದ ಆ ಹಾಲನ್ನು ಕಳಿಸಕ್ಕೆ ಆಳುಗಳಿಗೆ ಹೇಳ್ತಾನೆ. ದಿನ ಮೋಟರ್ಗೆ ಕಳಿಸುವಂತಹ ಕ್ಯಾನುಗಳ ಮೇಲೆ ಅವನೇ ಒಳಗಿರೋ ಹಾಲಿನ ಅಳತೆಯನ್ನ ಬರೆದು ಒಂದು ಚೀಟಿ ಅಂಟಿಸ್ತಿರ್ತಿದ್ದ. ಕನಿಷ್ಠ ಪಕ್ಷ ದಿನಕ್ಕೆ 35 ಸೇರ್ ಹಾಲು ಅಂದ್ರೆ 21 ರೂಪಾಯಿ 14 ಆಣೆ. ಪ್ರತಿಯೊಂದು ಮೋಟಾರ್ಗೂ ತಿಂಗಳಿಗೆ 25 ರೂಪಾಯಿ ಕೊಡಬೇಕು. ಆ ಖರ್ಚು ಕಳೆದು 20 ರೂಪಾಯಿ ಉಳಿತಿತ್ತು. ಕಾಳಿಂಗ ಮನಸ್ಸಿನಲ್ಲೇ ಯೋಚಿಸ್ತಾನೆ, ಅರೆ ಈ ಗೋಪಾಲನೆ ಅನ್ನೋದು ಎಷ್ಟು ಲಾಭದಾಯಕವಾದ ಉದ್ಯಮ ಅಲ್ವಾ? ಆದ್ರೆ ಇದನ್ನ ಆರ್ಥಿಕವಾಗಿ ಭದ್ರವಾದ ರೀತಿಯಲ್ಲಿ ನಡೆಸಬೇಕು. ಇಷ್ಟು ದಿನ ನಮ್ಮ ಅಜ್ಜ ದಾನ ಮಾಡಿದ್ದ ಹಾಲನ್ನ ಮಾರಿದ್ರೆ ಇಷ್ಟು ಹೊತ್ತಿಗೆ ಏನಿಲ್ಲ ಅಂದ್ರೂ ಒಂದು 4-5 ಲಕ್ಷ ರೂಪಾಯಿ ಆಗ್ತಿತ್ತು. ಅದನ್ನು ಮಾಡಲಿಲ್ಲ. ಕೊನೆಗೆ ಇದ್ದ ಬದ್ದ ದುಡ್ಡೆಲ್ಲ ಗುಡಿ ಕಟ್ಸಕ್ಕೆ ಖರ್ಚು ಮಾಡ್ದ. ನಾನು ಸರ್ಕಾರದಿಂದ ಸಾಲ ಬೇಡೋ ಹಾಗೆ ಮಾಡಿ ಸತ್ತ ಅಂತ ಅಜ್ಜನ ಮನಸ್ಸಿನಲ್ಲೇನೆ ಬೈಕೋತಾನೆ. ಒಂದಿನ ಆಳುಗಳು ಹಾಲು ಕರಿತಾ ಇರ್ಬೇಕಾದ್ರೆ ಹಿಲ್ಡ ಅಲ್ಲಿಗೆ ಬರ್ತಾಳೆ. ಪ್ರತಿ ಹಸುವಿನ ಕೆಚ್ಚಲಿನ ಒಂದು ಕಡೆಯಲ್ಲಿ ಕರು ಕುಡಿತಾ ಇರುತ್ತೆ, ಇನ್ನೊಂದು ಕಡೆ ಮೊಲೆಗಳನ್ನ ಆಳು ಕರಿತಾ ಇರ್ತಾನೆ. ಇದನ್ನ ಕಂಡ ಹಿಲ್ಡ ಗಂಡನ್ ಕೇಳ್ತಾಳೆ, ಆ ಕರುಗಳು ಸಹ ಯಾಕೆ ಕುಡಿತಲೇ ಇರುತ್ತವಲ್ವಾ ಅಂತ ಕೇಳಿದಾಗ, ಕರು ಕುಡಿದಿದ್ರೆ ಸೋರು ಬಿಡಲ್ಲ, ಅಲ್ಲದೆ ಕರುವಿಗೆ ಸಾಕಷ್ಟು ಆಹಾರ ಸಿಕ್ಬೇಕಲ್ವಾ ಅಂತ ಕಾಳಿಂಗ ಹೇಳ್ತಾನೆ. ಡಿಯರ್, ನೀನು ಇದನ್ನ ನಂಬ್ತೀಯಾ? ಕೆಚ್ಚಲಲ್ಲಿ ಹಾಲು ತುಂಬಿದ್ಮೇಲೆ ಅದು ಹೊರಗೆ ಬರದಿದ್ರೆ ಹಸುಗೆ ಹಿತ ಆಗೋದಿಲ್ಲ. ಮೂತ್ರಕೋಶದಲ್ಲಿ ಮೂತ್ರ ತುಂಬಿದ್ಮೇಲೆ ಅದು ಹೊರಗಡೆ ಬರೋವರೆಗೂ ಇರಿಸ್ಮೂರ್ಸಾಗಲ್ವಾ? ಹಾಗೇನೆ ಹಾಲಿನ ಕೆಚ್ಚಲಿಗೂ ಕೂಡ ಆಗತ್ತೆ. ತನ್ನ ಕರುನೇ ಬಂದು ಬಾಯಿ ಹಾಕದೆ ಅದು ಸೊರು ಬಿಡಲ್ಲ ಅನ್ನೋದು ಅವೈಜ್ಞಾನಿಕವಾದ ಮಾತು. ಅಮೆರಿಕದಲ್ಲಿ ನೀನೇ ನೋಡಿದೀಯಲ್ವಾ? ರಬ್ಬರ್ ಕೊಳವೆ ಹಾಕಿ ಪೂರ್ತಿಯಾಗಿ ಹಾಲನ್ನ ಎಳ್ಕೊಳ್ಳಲ್ವಾ? ಅಲ್ಲದೆ ಬರೀ ಹಸುವಿನ ಹಾಲಿಂದಲೇನೆ ಯಾವ ಕರುಗೂ ಪೂರ್ತಿ ಹೊಟ್ಟೆ ತುಂಬೋದಿಲ್ಲ. ಕರು ಪುಷ್ಟಿಯಾಗಿ ಬೆಳಿಬೇಕು ಅಂದ್ರೆ ಬೇರೆ ಸತ್ವಯುತವಾದ ಆಹಾರವನ್ನು ಕೊಡಬೇಕು. ಇನ್ಮೇಲೆ ಹಾಲು ಕರೆಯುವಾಗ ಕರುನ ಕಟ್ಟಿ ಹಿಡಿದು ಕರೆಯೋ ಹಾಗೆ ಆಳುಗಳಿಗೆ ಹೇಳು ಅಂತ ಹೇಳ್ತಾಳೆ. ಕಾಳಿಂಗ ಅದೇ ರೀತಿ ಅಪ್ಪಣೆ ಮಾಡ್ತಾನೆ. ಆದ್ರೆ ಕರುವನ್ನ ಮೊಲೆಯಿಂದ ಬಿಡಿಸಿದ ಮೇಲೆ ಕೆಚ್ಚಲಿಗೆ ಕೈ ಹಾಕಿದ್ರೆ ಹಸುಗಳು ಒದೆಯೋಕ್ಕೆ ಪ್ರಾರಂಭ ಮಾಡ್ತಾ ಇರುತ್ತವೆ. ಕರುಗಳು ಕೂಡ ಅಂಬಾ ಅಂತ ಕಿರುಚಿಕೊಂಡು ಹೋರಿಡ್ತಾ ಇರುತ್ತವೆ. ಕರು ಇಲ್ಲದೆ ಹಾಲು ಕರೆಸ್ಕೊಂಡು ಆ ಹಸುಗಳಿಗೆ ಅಭ್ಯಾಸನೇ ಇರೋದಿಲ್ಲ.
ಆದರೆ ಹಿಲ್ಡ ಸೋಲೋದಿಲ್ಲ. ಪಶುಗಳ ಯಾವ ಯಾವ ಸ್ನಾಯುಗಳಿಂದ ಹಾಲು ಸ್ರವಿಸಿ ಎಲ್ಲಿ ಹೇಗೆ ಕೂಡ್ಕೊಳ್ಳುತ್ತೆ, ಅದು ಹೊರಬರ್ದಿದ್ರೆ ಅದಕ್ಕಾಗೋ ಹಿಂಸೆ ಏನು ಅನ್ನೋದನ್ನ ಆಕೆ ವೈಜ್ಞಾನಿಕವಾಗಿ ವ್ಯಾಸಂಗ ಮಾಡಿರ್ತಾಳೆ. ಮರದ ಅಟ್ಟಣೆಗಳನ್ನ ಕಟ್ಟಿ ಅದರೊಳಗೆ ನಿಲ್ಲಿಸ್ಕೊಂಡು ಕರಿಯೋಕ್ಕೆ ಶುರು ಮಾಡಿದ್ಮೇಲೆ 3ನೇ ದಿನದಿಂದ ಅವು ಸುಮ್ಮನಿರಕ್ಕೆ ಮೊದಲು ಮಾಡತ್ವೆ. ಕರಿಯೋಕ್ಕೆ ಮೊದಲು ಸೊರು ಬಿಟ್ಟು ಗಂಜಲ ಹೊಯ್ಯೋ ತನಕ 1 ನಿಮಿಷ ಮಾತ್ರ ಕರುವನ್ನ ಕೆಚ್ಚಲಿಗೆ ಬಾಯಿ ಹಾಗಕ್ಕೆ ಬಿಡ್ತಾ ಇರ್ತಾರೆ. ಆನಂತರ ಎಳ್ಕೊಂಡೋಗಿ ಹಸುವಿನ ಮುಂದೆ ಕಟ್ತಾ ಇರ್ತಾರೆ. ತನ್ನ ಕಂದನ ಮೈ ನೆಕ್ಕೊಂತ ಅದು ಸುಮ್ಮನಾಗ್ತಾ ಇರುತ್ತೆ. ಆನಂತರ ಎಲ್ಲ ಹಾಲನ್ನು ಹಿಂಡ್ಕೊಂಡ ಮೇಲೆ ಕರುವನ್ನ ತನ್ನ ತಾಯಿ ಮೊಲೆಯ ಸುಖವನ್ನ ಅನುಭವಿಸಕ್ಕೆ ಬಿಡ್ತಾ ಇರ್ತಾರೆ. ಈ ವಿಧಾನವನ್ನ ಕಂಡು ಹಾಲು ಕರಿಯೋ ಆಳುಗಳಿಗೂ ಕೂಡ ಕಸಿಬಿಸಿ ಅನ್ಸುತ್ತೆ. ಗೌಡಜ್ಜನ ಮನೆತನದಲ್ಲಿ ಈ ರೀತಿ ಹಾಲು ಕರಿಯೋದನ್ನ ಅವ್ರು ಯಾವತ್ತೂ ಕಂಡಿರೋದಿಲ್ಲ, ಕೇಳು ಇರೋದಿಲ್ಲ. ಅವ್ರ ಪೈಕಿ ಒಬ್ಬ ಹಿರಿಯ ವಯಸ್ಸಿನವನು ಅವನು ಹೇಳ್ತಾನೆ ಒಂದ್ ದಿವಸ ಕಾಳಿಂಗನಿಗೆ, ಕಂದನ ಬಾಯಿ ಎಳ್ಕೊಂಡು ಕರೆದ್ರೆ ಹಾಲು ವಿಷವಾಗ್ತೈತೆ ಅಂತ ಹೇಳ್ತಾರ ಕಣಪ್ಪ, ಹಂಗ್ ಮಾಡಬೇಡ ಅಂತಾನೆ. ಆದ್ರೆ ಆ ಹಾಲು ವಿಷ ಆಗುತ್ತೆ ಅನ್ನೋಕ್ಕೆ ಯಾವ ಆಧಾರನೂ ಇರಲಿಲ್ಲ. ಕರೆದ ಹಾಲೆಲ್ಲ ಹೋಟೆಲ್ಗೆ ಹೋಗ್ತಿತ್ತು. ಅಲ್ಲಿ ತಯಾರಾಗ್ತಿದ್ದ ಸಾವಿರಾರು ಬಟ್ಲು ಕಾಫಿ ಟೀ ಕುಡಿತಿದ್ದಂತಹ ಜನರಲ್ಲಿ ಯಾರನ್ನು ವಿಷ ಏರಿ ಸತ್ತಿದ್ದು ಇರಲಿಲ್ಲ. ಹಾಗಾಗಿ ಕಾಳಿಂಗ ಹೇಳ್ತಾನೆ, ನೋಡು, ನಿನ್ ಪುರಾಣ ಎಲ್ಲ ಹೇಳ್ಬೇಡ, ಸುಮ್ಮನೆ ಹಾಲು ಕರಿ ಅಂತ. ಸರಿ, ಕರು ಕಟ್ಟಿ ಕರಿಯೋಕೆ ಪ್ರಾರಂಭಿಸಿದ ಮೇಲೆ ಬೆಳಗಿನ ವೇಳೆ ಹಾಲು 35 ಸೇರ್ಗೆ ಏರುತ್ತೆ, ಸಂಜೆದು 30 ಮುಟ್ಟುತ್ತೆ. ಕಾಳಿಂಗ ತಾಲೂಕಿಗೆ ಹೋಗಿ ಇತರ ಹೋಟೆಲ್ನವರನ್ನು ಕೇಳ್ತಾನೆ, ಸಾಚಾ ಹಾಲನ್ನ ತಂದು ಕೊಡೋದಾದ್ರೆ ಸೇರ್ಗೆ 12 ಆಣೆ ಕೊಡ್ತೀವಿ ಅಂತಲೂ ಅವ್ರು ಹೇಳ್ತಾರೆ. ಇಷ್ಟು ದಿನವೂ ತಮಗೆ ಬರ್ತಿದ್ದ ಸಾಚಾ ಹಾಲು ತಪ್ಪಿ ಹೋಗುತ್ತೆ ಅನ್ನೋ ಭಯದಿಂದ ಸ್ಟ್ಯಾಂಡ್ ಹೋಟೆಲ್ನವರೇನೆ 12 ಆಣೆಗೆ ಒಪ್ಕೊಂತಾರೆ. ಅವರ ಒಂದು ದೊಡ್ಡ ಹೋಟೆಲು ಡಿಸ್ಟ್ರಿಕ್ಟ್ ಬಸ್ ಸ್ಟ್ಯಾಂಡಲ್ಲೂ ಇರುತ್ತೆ. ಹೆಚ್ಚು ಒಳ್ಳೆ ಹಾಲು ಸಿಕ್ಕಿದ್ರೆ ಅವರು ಅದನ್ನ ಮೋಟಾರಲ್ಲಿ ಅಲ್ಲಿಗೂ ಕಳಿಸಬಹುದಾಗಿರುತ್ತೆ. ಎಷ್ಟು ಹಾಲಾದ್ರೂ ನಮ್ಗೆ ಕೊಡಿ, 2ನೇ ಕಡೆ ಕೊಡಬೇಡಿ ಅಂತ ಅವ್ರು ಹೇಳ್ತಾರೆ. ಯಾರು ತಗೊಂಡ್ರೇನಂತೆ, ಪ್ರಾಮಾಣಿಕವಾಗಿ ಸಕಾಲದಲ್ಲಿ ಹಣ ಬರೋದು ಮುಖ್ಯ. ಸ್ಟ್ಯಾಂಡ್ ಹೋಟೆಲ್ನವನು ಅಡ್ವಾನ್ಸ್ ಅನ್ನೇನೆ ಕೊಡ್ತಾರೆ. ಕಾಳಿಂಗ ಮತ್ತೆ ಇನ್ನು 4 ಕ್ಯಾನ್ಗಳನ್ನ ತಗೊಂಡ್ ಬರ್ತಾನೆ. ಈ ದಿನಕ್ಕೆ 40ರಿಂದ 43, 44 ರೂಪಾಯಿ ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ. ಮೋಟರ್ನವ್ರಿಗೆ ಕೊಡೋ ದುಡ್ಡು ತಿಂಗಳಿಗೆ 50ರಿಂದ 60ಕ್ಕೆ ಏರುತ್ತೆ. ಕರುಗಳಿಗೆ ಬೇರೆ ಪುಷ್ಟಿಯುತವಾದ ಆಹಾರಕ್ಕೆ ಖರ್ಚು ಮಾಡಬೇಕಾಗಿರುತ್ತೆ. ಆದ್ರೂ ಕೂಡ ಮೊತ್ತವನ್ನ ಗುಣಿಸಿದಾಗ ಕರು ಕಟ್ಟು ಹಾಕಿ ಹಾಲು ಕರಿಯೋದು ಲಾಭದಾಯಕ ಅಂತ ಅವ್ರಿಗೆ ತೋರುತ್ತೆ. ಇನ್ನೊಂದು ದಿನ ಹಾಲು ಕರಿಯುವಾಗ ಹಿಲ್ಡ ಅಲ್ಲಿಗೆ ಬರ್ತಾಳೆ. ಡಿಯರ್, ದನಗಳಿಗೆ ಸ್ವಲ್ಪ ಹೆಚ್ಚು ಪುಷ್ಟಿದಾಯಕ ಆಹಾರ ಕೊಟ್ರೆ ಹಾಲಿನ ಉತ್ಪತ್ತಿ ಹೆಚ್ಚು ಮಾಡಬಹುದು. ಎಷ್ಟಾದ್ರೂ ಈ ಹಸುಗಳ ಹಾಲಿನ ಶಕ್ತಿ ಕಡಿಮೆ. ನಮ್ಮ ದೇಶದ ಹಸುಗಳು ಆ ದೃಷ್ಟಿಯಿಂದ ಚೆನ್ನ. ಅಲ್ಲದೆ ನಾವು ಕರಿಯೋ ವಿಧಾನದಲ್ಲಿ ಸಹ ಬದಲಾಗಬೇಕು. ಮನುಷ್ಯರ ಬೆರಳಿಗಿಂತ ರಬ್ಬರ್ನ ನಳಕೆ ಹಾಕಿ ಯಂತ್ರದ ಒತ್ತಡದಿಂದ ಹಾಲನ್ನ ಎಳೆದ್ರೆ ಶುಭ್ರವಾಗಿರುತ್ತೆ, ಪೂರ್ತಿಯಾಗಿ ಕರಿಬಹುದು. ನೀನು ಅಮೇರಿಕೆಯಲ್ಲಿ ಇದ್ದಾಗ ನಮ್ಮನೇಲಿ ನೀನು ನೋಡಿರ್ಲಿಲ್ವಾ ಅಂತಾಳೆ. ನೋಡಿದ್ದೀನಲ್ಲ, ಹಾಗೆ ಮಾಡ್ಬೇಕು ಅಂದ್ರೆ ಇನ್ನೂ 6 ತಿಂಗಳು ಬೇಕು ಅಂತ ಕಾಳಿಂಗ ಹೇಳ್ತಾನೆ. ಹಿಂದಿನ ತಾಲೂಕಿನಿಂದ ಮುಂದಿನ ತಾಲೂಕಿಗೆ ವಿದ್ಯುತ್ ಸಂಪರ್ಕ ಹಾಕಕ್ಕೆ ಸರ್ಕಾರ ತೀರ್ಮಾನ ಮಾಡ್ಕೊಂಡಿರುತ್ತೆ. ವಿದ್ಯುತ್ ಇಲಾಖೆಯವರು ಕಂಬಗಳನ್ನ ನೆಡ್ಲಿಕ್ಕೆ ಈಗ 2 ತಿಂಗಳಲ್ಲಿ ಅಳತೆ ಮಾಡ್ಕೊಂಡು ಹೋಗಿರ್ತಾರೆ. ಕಂಬದ ಸಾಲು ಇವರ ಫಾರ್ಮಿನ ಪಕ್ಕದಲ್ಲೇ ಹೋಗ್ತಾ ಇರುತ್ತೆ. ಆದ್ರಿಂದ ಒಂದು ತಂತಿ ಎಳೆಸ್ಕೊಂಡ್ರೆ ಇವರ ಫಾರ್ಮ್ ಹೌಸ್ ಬೆಳಗ್ತಿದ್ದು ಮಾತ್ರವಲ್ಲದೆ ಮಿತಶಕ್ತಿಯ ಡೀಸೆಲ್ ಎಣ್ಣೆ ಬದಲು ವಿದ್ಯುತ್ ಶಕ್ತಿಯಿಂದ ಕಲ್ಯಾಣಿಯ ನೀರನ್ನ ಪೂರ್ತಿಯಾಗಿ ಎತ್ತ ಹಾಕಬಹುದಾಗಿರುತ್ತೆ. ಹಾಗೇನೆ ಹಿಲ್ಡ ಸೂಚಿಸಿದ ಹಾಗೆ ಹಸುವಿನ ಮೊಲೆಗಳಿಂದ ಹಾಲನ್ನು ಸಹ ಕೊನೆ ಬಿಂದುವರೆಗೂ ಎಳೆದು ಹಾಕಬಹುದಾಗಿರುತ್ತೆ. ಇನ್ನು ದಿನ ಉರುಳುತ್ತಾ ಹತ್ತಿ ಮತ್ತು ಹೊಗೆ ಸೊಪ್ಪು ನಿರೀಕ್ಷಿಸೋದಕ್ಕಿಂತ ಚೆನ್ನಾಗಿ ಬೆಳೀತಾ ಇರುತ್ತೆ. ಸದ್ಯದ ಪೇಟೆ ಧಾರಣೆಯಲ್ಲಿ ತೀರಾ ಕನಿಷ್ಠ ಅಂದ್ಕೊಂಡ್ರು ಕೂಡ ಬೀಜ, ಗೊಬ್ಬರ, ಯಂತ್ರದ ಎಣ್ಣೆ, ಆಳು ಕಾಳುಗಳು ಮೊದಲಾದ ಖರ್ಚು ಕಳೆದು 35,000 ರೂಪಾಯಿ ಉಳಿಯೋದು ಖಚಿತ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಹಾಲನ್ನು ಮೋಟರಲ್ಲಿ ಕಳಿಸಿ ಪ್ರಾರಂಭ ಮಾಡಿದ್ಮೇಲೆ ಹಣಕ್ಕೆ ಸ್ವಲ್ಪನೂ ಯೋಚನೆ ಇರೋದಿಲ್ಲ. ಬೆಳೆ ಬಂದ ಮೇಲೆ ತಮ್ಮದೇ ಒಂದು ಸ್ವಂತ ವ್ಯಾನನ್ನು ತಗೊಳ್ಳೋದು ಅಂತ ಹಿಲ್ಡ ಸೂಚಿಸ್ತಾಳೆ. ಮೊದಲು ದನದ ದೊಡ್ಡಿಯ ಬಾವಿಯನ್ನ ಆಳ ಮಾಡಿ ಅದಕ್ಕೆ ಸಿಮೆಂಟ್ ಕಟ್ಟಡ ಕಟ್ಟಿಸಿ ವಿದ್ಯುತ್ ಪಂಪ್ ಹಾಕಿಸ್ಬೇಕು. ಗೋಮಾಳದಲ್ಲಿ ಉತ್ಕೃಷ್ಟ ಜಾತಿಯ ಹುಲ್ಲನ್ನು ಬೆಳೆಸ್ಬೇಕು. ಗುಡಿ ಕಲ್ಯಾಣಿಯ ಪಂಪಿಗೂ ಕೂಡ ವಿದ್ಯುತ್ನ ಮೋಟಾರ್ ಅಳವಡಿಸ್ಬೇಕು ಅನ್ನೋದೆಲ್ಲ ಕಾಳಿಂಗನ ಯೋಜನೆ ಆಗಿರುತ್ತೆ. ಕಾಳಿಂಗನ ಪ್ರತಿಷ್ಠೆ ಸರ್ಕಾರದ ವರ್ತುಲದಲ್ಲಿ ಈಗ ಸಾಕಷ್ಟು ಬೆಳೀತಾ ಬಂದಿರುತ್ತೆ. ವೈಜ್ಞಾನಿಕವಾಗಿ ಕೃಷಿ ಪ್ರಚಾರ ಮಾಡೋ ವ್ಯವಸಾಯದ ಇಲಾಖೆಗೆ ಅವನೊಬ್ಬ ಮಾದರಿಯಾಗಿರ್ತಾನೆ.
ಅಮೆರಿಕೆಯಲ್ಲಿ ಓದ್ ಬಂದಿರೋನು, ಜೊತೆಗೆ ಅಮೆರಿಕ ಹೆಂಡತಿ ಇರೋನು, ಗಂಡನಿಗಿಂತ ಹೆಂಡತಿ ಕೂಡ ಕೃಷಿ ವಿಜ್ಞಾನದಲ್ಲಿ ಪಶು ಸಂಗೋಪನೆಯಲ್ಲೂ ಕೂಡ ಹೆಚ್ಚು ತಿಳ್ಕೊಂಡವಳು. ಆ ಮಾರ್ಗವಾಗಿ ಪ್ರವಾಸಕ್ಕೆ ಬಂದಾಗ ಒಂದ್ಸಲ ಡೆಪ್ಯೂಟಿ ಕಮಿಷನರೇ ಅವನ ಫಾರ್ಮಿಗೆ ಬರ್ತಾರೆ, ಎಲ್ಲವನ್ನು ನೋಡ್ತಾರೆ. ಅವನ ಹೆಂಡತಿ ಜೊತೆಗೆ ಇಂಗ್ಲಿಷ್ನಲ್ಲಿ ಮಾತಾಡು ಕೂಡ ಹೋಗಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಮನಃಶಾಂತಿ ಅನ್ನೋದು ಇರೋದಿಲ್ಲ. ಅವನ ಬಲಭುಜವಾಗಿ, ತಲೆಗೆ ಮೆದುಳಾಗಿ, ಫಾರ್ಮಿನ ವ್ಯವಸ್ಥಾಪಕಳಾಗಿ, ಸಹವಾಸಕ್ಕೆ ಹೆಂಡತಿಯಾಗಿ ಹಿಲ್ಡಾ ಇದ್ರೂ ಕೂಡ ತಾನು ಒಬ್ಬಂಟಿಗ ಅನ್ನೋ ಭಾವನೆ ಅವನನ್ನ ಕಾಡ್ತಾ ಇರುತ್ತೆ. ಇವನ ಸಾಧನೆಗಳನ್ನ ಸರ್ಕಾರದ ಅಧಿಕಾರಿಗಳನ್ನ ನೋಡಿ ಮೆಚ್ಚಿರ್ತಾರೆ, ಆದ್ರೆ ಅವನ ಜೊತೆಗೆ ಕೂಡಿ ಬೆಳೆದ ಹಳ್ಳಿಯ ಇತರರು ಮೆಚ್ಚಿರೋದಿಲ್ಲ. ಹೊಟ್ಟೆ ಪಾಡಿಗೆ ದುಡಿಯೋ ಆಳುಗಳನ್ನು, ಜಮಾಲನ್ನು ಉಳಿದು ಅವನ ಫಾರ್ಮಿಗೆ ಹಳ್ಳಿಯ ಯಾರು ಬರ್ತಾ ಇರೋದಿಲ್ಲ. ಅವನ ಸ್ವಂತ ತಾಯಿ ಕೂಡ ಒಂದೇ ಒಂದಿನ ಫಾರ್ಮಿಗೆ ಬಂದಿರ್ತಾಳೆ. ಈ ವಾತಾವರಣ ಸರಿ ಹೋಗಲ್ವೋ, ಅಥವಾ ಹಿಲ್ಡಾಳ ವೇಷಭೂಷಣ ನಡವಳಿಕೆಗಳು ಸರಿ ಬರಲ್ವೋ, ಮತ್ತೆ ಅವಳು ಆ ಕಡೆ ಸುಳದೆ ಇರೋದಿಲ್ಲ. ಹೊಸ ದುಡ್ಡಿಗೆ ಬಂದು ಜಗಳ ಆಡಿ ಕಣ್ಣೀರು ಹಾಕಿ 2 ಹಸುಗಳನ್ನು ತಗೊಂಡು ಹೋದ್ಮೇಲೆ ಅವರ ಆಳುಗಳಿಗೆ ಅಡುಗೆ ಮಾಡಿ ಹಾಕೋದನ್ನು ಕೂಡ ಹಾಗೆ ನಿಲ್ಲಿಸ್ಬಿಟ್ಟಿರ್ತಾಳೆ. ಅವರವರ ರಾಗಿ, ಬೇಳೆ, ಮೆಣಸಿನಕಾಯಿಗಳನ್ನ ಅವ್ರಿಗೆ ಕೊಟ್ಟು ಮನೆಯಲ್ಲೇ ಉಣ್ಣೋ ಹಾಗೆ ಕಾಳಿಂಗ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾನೆ ಆ ಆಳುಗಳಿಗೆ. ಚಿಕ್ಕ ವಯಸ್ಸಿಂದ ಅವನ ಸ್ನೇಹಿತನಾಗಿದ್ದ ವೆಂಕಟರಮಣ ಸಹ ಈಗ 10 ತಿಂಗಳ ಹಿಂದೆ, ಅಂದ್ರೆ ಇಲ್ಲಿಗೆ ಹಿಲ್ಡಾ ಬಂದ ಮರುದಿನ ಅವನನ್ನ ಬೈದು ಊರಿಗೆ ಹೋದವನು ಇದುವರೆಗೂ ಆ ಕಡೆ ಎಂದು ತಿರುಗು ನೋಡಿರೋದಿಲ್ಲ. ಅವನು ದಿನವೂ ಬೆಳಗ್ಗೆ 8 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಪೂಜೆಗೇನೋ ಬರ್ತಾನೆ. ಮುಂದಿನ ಅಂಕಣದ ಗಂಟೆ ಶಬ್ದ ತಲೆ ಮೇಲೆ ಬಡದ ಹಾಗೆ ಎಲ್ಲರಿಗೂ ಕೇಳುತ್ತೆ. ಆ ಶಬ್ದ ಕೇಳಿದ ತಕ್ಷಣವೇ ಫಾರ್ಮಲ್ಲಿ ದುಡಿಯೋ ಎಷ್ಟೋ ಆಳುಗಳು ಕೆಲಸ ನಿಲ್ಲಿಸಿ ದೇವಸ್ಥಾನದ ಕಡೆಗೆ ತಿರುಗಿ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂತಾರೆ. ಎಷ್ಟೋ ದಿನ ಅವರು ಪೂಜೆ ಹೊತ್ತಿಗೆ ವೆಂಕಟರಮಣನಿಂದ ಪ್ರಸಾದ ಇಸ್ಕೊಂಡು ತಗೊಂಡು ಬರ್ತಾರೆ, ತಿಂತಾರೆ. ಕೆಲವು ದಿನ ಯಾರಾದ್ರೂ ಹೊರ ಊರಿನ ಭಕ್ತಾದಿಗಳು, ಹೆಂಗಸರು ಮಕ್ಕಳ ಜೊತೆಗೆ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಮಾಡಿಸಿ ಕಲ್ಯಾಣಿಯಿಂದ ನೀರು ತಗೊಂಡು ಹೋಗಿ ದೇವಸ್ಥಾನದ ಹಿಂಭಾಗದ ಪುಟ್ಟ ಕಲ್ಲಿನ ಮಂಟಪದಲ್ಲಿ ಅಡಿಗೆ ಮಾಡ್ಕೊಂಡು ಉಣ್ಣದ್ದು ಕೂಡ ಉಂಟು. ಈಗ ಆ ದೇವಸ್ಥಾನನೇ ಒಂದು ಪುಣ್ಯಕ್ಷೇತ್ರ ಆಗ್ತಾ ಇದೆ. ಆ ದೇವರ ಮಹಿಮೆನೇ ದಿನ ದಿನಕ್ಕೂ ದೂರ ದೂರದ ಊರುಗಳಿಗೂ ಕೂಡ ಹಬ್ತಾ ಇರುತ್ತೆ. ಹಾಗಂತ ಆಳುಗಳು ಮಾತಾಡ್ಕೊಳ್ಳೋದು ಕಾಳಿಂಗನಿಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಕಥೆಯನ್ನ ನಿಲ್ಸಿರೋಣ. ನಮಸ್ತೆ.